ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಒಂದು ಬಿರಿಯಾನಿ ರೆಸಿಪಿ. ಬ್ಯಾಚುಲರ್ಸ್ ಬಿರಿಯಾನಿ ಅಂತ ಮಾಡುತ್ತಿದ್ದೇನೆ. ಈಸಿಯಾಗಿ ಮಾಡುವಂಥ ಬಿರಿಯಾನಿ. ಹಾಗಾಗಿ ನಾನು ಬ್ಯಾಚುಲರ್ಸ್ ಬಿರಿಯಾನಿ ಅಂತ ನಾನು ಹೆಸರಿಟ್ಟಿದ್ದೇನೆ. ಸೂಪರ್ ಆಗಿರ್ತದೆ ನೋಡಿ, ಯಾರು ಕೂಡ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಉದ್ರಾಗಿ ತುಂಬ ಚೆನ್ನಾಗಿ. ಚಿಕನ್ ಅಂತೂ ಜ್ಯೂಸಿಯಾಗಿ ಇರ್ತದೆ ಫ್ರೆಂಡ್ಸ್. ಈ ಥರ ಮಾಡಿದರೆ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ. ನೀವು ರೆಸ್ಟೋರೆಂಟಲ್ಲೆಲ್ಲ ತಿಂತೀರಲ್ವ, ಹಾಗೆ ಇರ್ತದೆ ನೋಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರ್ತದೆ ನೋಡಿ. ನೋಡಿ ಸೂಪರಾಗಿರ್ತದೆ ಫ್ರೆಂಡ್ಸ್. ನೋಡುವಾಗಲೇ ನಾವು ತಿನ್ನುವ ಅಂತ ಅನಿಸ್ತದೆ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಅದ್ಭುತವಾದ ರುಚಿಯೊಂದಿಗೆ ಮಾಡಿದ್ದೇನೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಆಯಿತಾ? ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಮೊದಲಿಗೆ 2 ಈರುಳ್ಳಿಯನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು 2 ಭಾಗ ಮಾಡಿಕೊಳ್ಳುವ. ಇದನ್ನು ನಾವು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಆಮೇಲೆ ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಳ್ಳುವ. ಈಗ ನಾವು ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಳುವ ಫ್ರೆಂಡ್ಸ್. ನಾನು ಒಲೆ ಹೆಚ್ಚಿದ್ದೇನೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕುಕ್ಕರ್ ಇಟ್ಟಿದ್ದೇನೆ ಫ್ರೆಂಡ್ಸ್, ಯಾಕೆಂದರೆ ನಾನು ಇದೇ ಕುಕ್ಕರಲ್ಲೇ ನಾನು ಬಿರಿಯಾನಿ ಮಾಡೋದು, ಅದಕ್ಕೋಸ್ಕರ ಇದರಲ್ಲಿ ನಾನು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತೇನೆ. ಮತ್ತು ಎಕ್ಸ್ಟ್ರಾ ಏನು ಬಾಣಲಿಗೆ ಏನು ಹಾಕಬೇಕಂತ ಇಲ್ಲ ನೋಡಿ. ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಆಯಿಲ್ ಹೀಟ್ ಆಗಿದೆ. ಈಗ ನಾನು ಇದು 2 ಈರುಳ್ಳಿಯಲ್ಲಿ ನಾನು 1 ಭಾಗ ಹಾಕ್ಕೊಳ್ತೇನೆ, ಆಯಿತಾ? ಇದು ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ತೇನೆ. ಇದನ್ನು ಆಮೇಲೆ ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ತೇನೆ ಚಿಕನೊಂದಿಗೆ. ಇದನ್ನು ಗೋಲ್ಡನ್ ಬ್ರೌನ್ ಆಗಬೇಕು ಈ ಈರುಳ್ಳಿ. ಈ ಗೋಲ್ಡನ್ ಬ್ರೌನ್ ಆಗುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ನಮ್ಮ ಆನಿಯನ್ ಕೂಡ ಈಗ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ. ಇದನ್ನು ತೆಗೆದುಕೊಳ್ಳುವ, ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ಳುವ. ನಾನು ಕುಕ್ಕರಲ್ಲೇ ಮಾಡಿದ್ದೆ, ಯಾಕೆಂದರೆ ಫ್ರೆಂಡ್ಸ್ ಬ್ಯಾಚುಲರ್ಸ್ ಬಿರಿಯಾನಿ ಮಾಡೋದಲ್ವ ನಾನು. ಹಾಗಾಗಿ ಬ್ಯಾಚುಲರ್ಸಿಗೆಲ್ಲ ಗಡಿಬಿಡಿಯಲ್ಲಿ ಅವರು ಕೆಲಸಕ್ಕೆ ಹೋಗ್ತಾರೆ, ಸ್ಟೂಡೆಂಟ್ ಆಗಿರ್ತಾರೆ. ಹಾಗಾಗಿ ಅವರಿಗೆ ತೊಳಿಲಿಕ್ಕೆಲ್ಲ ಟೈಮ್ ಇರುವುದಿಲ್ಲ. ಹಾಗಾಗಿ ನಾನು ಕುಕ್ಕರಲ್ಲೇ ಹಾಕಿದರೆ ಇನ್ನೊಂದು ಪಾತ್ರೆ ತೊಳೆಯೋ ಅವಶ್ಯಕತೆ ಇಲ್ಲಲ್ವ, ಹಾಗಾಗಿ ಕುಕ್ಕರಲ್ಲೇ ಮಾಡ್ತಿದ್ದೇನೆ. ಸ್ಟವ್ ಆಫ್ ಮಾಡುವ ಈಗ ನೋಡಿ. ಇದು ಕೂಲ್ ಆಗಲಿ ಫ್ರೆಂಡ್ಸ್. ನಾನಿಲ್ಲಿ 400 ಗ್ರಾಮ್ ಚಿಕನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಇದನ್ನು ನಾವು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳುವ. ಚೆನ್ನಾಗಿ ಡ್ರೈ ಆಗಿರಬೇಕು, ನೀರೆಲ್ಲ ಇಡಬೇಡಿ. ಈಗ ಫ್ರೆಂಡ್ಸ್, ಇಲ್ಲಿ ನಾನೊಂದು 3 ಟೇಬಲ್ ಸ್ಪೂನ್ ಕರ್ಡ್ ಹಾಕ್ತೇನೆ, ಮೊಸರು ಹಾಕ್ಕೊಳ್ಳುವ. ಹಾಗೆ ಫ್ರೆಂಡ್ಸ್, ಇಲ್ಲಿ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಇದೆ, 1/4 ಟೀ ಸ್ಪೂನ್ ಹಲ್ದಿ ಪೌಡರ್ ಇದೆ, ಅರಿಶಿನ ಪೌಡರ್, ಕೊರಿಯಂಡರ್ ಪೌಡರ್ ಇದೆ, 1 ಟೇಬಲ್ ಸ್ಪೂನ್ ಇದೆ. ಹಾಗೆ 1/4 ಟೀ ಸ್ಪೂನ್ ಇಲ್ಲಿ ಪೆಪ್ಪರ್ ಇದೆ ಫ್ರೆಂಡ್ಸ್, ಆಯಿತಾ? ಪೆಪ್ಪರ್ ಪೌಡರ್ ಇದೆ, ಇದನ್ನು ಹಾಕ್ಕೊಳ್ಳುವ. ಹಾಗೆ ಫ್ರೆಂಡ್ಸ್, 1 ಟೇಬಲ್ ಸ್ಪೂನು ಚಿಕನ್ ಬಿರಿಯಾನಿ ಪೌಡರ್ ಇದೆ ಫ್ರೆಂಡ್ಸ್. ಯಾವ ಬ್ರ್ಯಾಂಡ್ ಆದರೂ ತೊಂದರೆ ಇಲ್ಲ, ಚಿಕನ್ ಬಿರಿಯಾನಿ ಪೌಡರ್ ಇದೆ. ನಾನು ಆಚಿ ಪೌಡರ್ ತಗೊಂಡಿದ್ದೇನೆ, ಅದು ಚೆನ್ನಾಗಿ ಬರ್ತದೆ ಅಂತ ನಾನು ಅದನ್ನೇ ಹಾಕೋದು ಜಾಸ್ತಿ ನಾನು. ನೀವು ನಿಮ್ಮ ಹತ್ರ ಯಾವುದಿದೆ ಅದೇ ಹಾಕ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಇದು ಮಿಂಟ್ ಪುದೀನ ಸೊಪ್ಪು ಸ್ವಲ್ಪ ತಗೊಂಡಿದ್ದೇನೆ, ಹಾಕ್ಕೊಳ್ಳುವ. ಅದಿಷ್ಟೇ ಹಾಕ್ಕೊಳ್ಬೇಕಂತಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ತೊಂದರೆ ಇಲ್ಲ ಆದರೂ ಕೂಡ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್ ಲೀವ್ಸ್ ಹಾಕ್ತೇನೆ. ಹಾಗೆ ರುಚಿ ಅನುಸಾರ ನಾವು ಉಪ್ಪು ಸೇರಿಸುವ. ಸ್ವಲ್ಪ ಹಾಕ್ಕೊಂಡಿದ್ದೇನೆ, ಮತ್ತು ನೋಡ್ಕೊಂಡು ಹಾಕ್ಕೊಳ್ಬೋದು. ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ ಫ್ರೆಂಡ್ಸ್, ಆಯಿತಾ? ಹಾಗೆ ಫ್ರೆಂಡ್ಸ್, ಒಂದು ಚಿಕನಿಗೆ ನಾವು ಅರ್ಧ ಲೆಮನ್ ಹಿಂಡಬೇಕಾಗ್ತದೆ. ಅರ್ಧ ಹೋಳು ಲೆಮನ್ ಹಾಕಿದ್ದೇನೆ. ಪುನಃ ನಾವು ಮ್ಯಾರಿನೇಟ್ ಮಾಡುವ. ಓಕೆ ಫ್ರೆಂಡ್ಸ್, ಅರ್ಧ ಗಂಟೆ ನೆನೆಯಲು ಬಿಡೋಣ, ಮ್ಯಾರಿನೇಟ್ ಆಗಲು ಬಿಡೋಣ. ಓಕೆ ಫ್ರೆಂಡ್ಸ್, ಚೆನ್ನಾಗಿ ಇದು ಮ್ಯಾರಿನೇಟ್ ಆಗಲಿ, ಒಂದು ಅರ್ಧ ಗಂಟೆ ಇಡಬೇಕಾಗ್ತದೆ, ಆಯಿತಾ?
ಅರ್ಧ ಗಂಟೆ ಬಿಟ್ಟು ಇಟ್ಟರೆ ಚೆನ್ನಾಗಿ ಉಪ್ಪು ಖಾರ ತಗೊಳ್ತದೆ, ಚೆನ್ನಾಗಿರ್ತದೆ, ಜ್ಯೂಸಿಯಾಗಿ ಬರ್ತದೆ. ಅದಕ್ಕೋಸ್ಕರ ಇಲ್ಲಾಂದರೆ ಒಂದು ಕಾಲು ಗಂಟೆ ಆದರೂ ಇಡಲೇಬೇಕು, 15 ಮಿನಿಟ್ಸ್ ಆದರೂ ಇಡಲೇಬೇಕಾಯ್ತಾ ಫ್ರೆಂಡ್ಸ್. ಈಗ ನಾವು ಅಕ್ಕಿಯನ್ನು ನೆನೆ ಹಾಕ್ಕೊಳ್ಳುವ. ಇದು ಅರ್ಧ ಗಂಟೆ, ಅದು ಕೂಡ ಅರ್ಧ ಗಂಟೆ, ಆಗ ಕರೆಕ್ಟ್ ಆಗ್ತದೆ ನಮಗೆ ಬಿರಿಯಾನಿ ರೆಡಿ ಮಾಡಲಿಕ್ಕೆ. ಇದನ್ನು ಒಂದು ಸೈಡಲ್ಲಿ ಇಡುವ. ಈಗ ಫ್ರೆಂಡ್ಸ್ ನಾನಿಲ್ಲಿ ಒಂದು 300 ಗ್ರಾಮ್ ರೈಸ್ ತಗೊಂಡಿದ್ದೇನೆ. ಇದರಲ್ಲಿ 2 ಬೌಲ್ ತಗೊಂಡಿದ್ದೇನೆ ರೈಸ್, ಬಾಸುಮತಿ ರೈಸ್ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು 3 ಸರಿ ವಾಶ್ ಮಾಡಬೇಕಾಗ್ತದೆ. 3 ಸರಿ ವಾಶ್ ಮಾಡಿ ನಾವು ಒಂದು ಅರ್ಧ ಗಂಟೆ ಇಟ್ಟರೆ ನೆನೆಯಲಿಕ್ಕೆ ಬಿಡಬೇಕಾಗ್ತದೆ. ನೀರು ಹಾಕಿ ಇಡಬೇಕಂತ ಇಲ್ಲ, ನಾನು ವಾಶ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಆಯಿತಾ. ಚೆನ್ನಾಗಿ ಒತ್ತಿ ಹೀಗೆ ಇದು ಮಾಡಬೇಡಿ, ಮೆಲ್ಲ ಹೀಗೆ ಮಾಡಿದರೆ ಸಾಕಾಗ್ತದೆ ಆಯಿತಾ. ಯಾಕೆಂದರೆ ಕಟ್ಟಾಗೋ ಚಾನ್ಸಸ್ ಇರ್ತದೆ. ಬಾಸುಮತಿ ರೈಸ್ ಲಾಂಗ್ ಇರ್ತದಲ್ವ, ಹಾಗಾಗಿ ಕಟ್ಟಾಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಹೀಗೆ ಸ್ವಲ್ಪ ನಾವು ಹೀಗೆ ವಾಶ್ ಮಾಡಿದರೆ ಸಾಕಾಗ್ತದೆ. ಒಂದು 3 ಸರಿ ವಾಶ್ ಮಾಡ್ಕೊಂಡು ಬರುವ, 3 ಟೈಮ್ಸ್. ಓಕೆ ಫ್ರೆಂಡ್ಸ್, ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಹೀಗೆ ಸ್ವಲ್ಪ ಪಸೆ ಇರಲಿ, ತೊಂದರೆ ಇಲ್ಲ. ಇದು ಹೀಗೆ ನೆನೀತದೆ, ನೀರು ತುಂಬ ಹಾಕಿಡಬೇಕಂತ ಏನಿಲ್ಲ. ಒಂದು ಅರ್ಧ ಗಂಟೆ ಹೀಗೆ ನೆನೆಲಿಕ್ಕೆ ಬಿಡೋಣ ಆಯಿತಾ. ಆಚೆ ಚಿಕನ್ ನೆನೀತಾ ಇದೆ, ಇದು ಕೂಡ ಅರ್ಧ ಗಂಟೆ ನೆನೀತದೆ, ಆಗ ಕರೆಕ್ಟ್ ಆಗ್ತದೆ ನಮಗೆ ಬಿರಿಯಾನಿ ಮಾಡಲಿಕ್ಕೆ. ಫ್ರೆಂಡ್ಸ್ ನೋಡಿ, ಅರ್ಧ ಗಂಟೆ ಆಗಿದೆ, ನಮ್ಮ ಅಕ್ಕಿ ಕೂಡ ನೆಂದಿದ್ದೇನೆ ಈಗ. ಹಾಗೆ ಚಿಕನ್ ಕೂಡ ಮ್ಯಾರಿನೇಟ್ ಆಗಿದೆ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅರ್ಧ ಗಂಟೆಯಲ್ಲಿ. ಈಗ ನಾವು ಬಿರಿಯಾನಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ಆಯಿತಾ. ಫ್ರೆಂಡ್ಸ್ ನಾನು ಕುಕ್ಕರ್ ಇಟ್ಟಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಆಗ ಈರುಳ್ಳಿ ಫ್ರೈ ಮಾಡಿದ್ದೇನಲ್ವ, ಅದೇ ಕುಕ್ಕರೇ ಇಟ್ಕೊಂಡಿದ್ದೇನೆ. ಆಯಿಲ್ ಕೂಡ ಸ್ವಲ್ಪ ಇದೆ ನೋಡಿ. ಈಗ 1 ಟೇಬಲ್ ಸ್ಪೂನ್ ಗೀ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಗೀ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತದೆ ಬಿರಿಯಾನಿಗೆ. ಗೀ ಮೆಲ್ಟ್ ಆಗಿದೆ. ಈಗ ನಾವು ಗರಂ ಮಸಾಲ ಐಟಮ್ ಹಾಕ್ಕೊಳ್ಬೇಕಾಗ್ತದೆ ನೋಡಿ. 1 ಸ್ಟಾರ್ ಹೂ ತಗೊಂಡಿದ್ದೇನೆ, 4 ಲವಂಗ ತಗೊಂಡಿದ್ದೇನೆ, 2 ಏಲಕ್ಕಿ, ಹಾಗೆ ಸ್ವಲ್ಪ ಶಾಜೀರ ತಗೊಂಡಿದ್ದೇನೆ, ಹಾಗೆ ಜಾಪತ್ರೆ ತಗೊಂಡಿದ್ದೇನೆ ಸ್ವಲ್ಪ, ಹಾಗೆ 1 ಇಂಚು ಚಕ್ಕೆ ತಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ತಗೊಂಡಿದ್ದೇನೆ ಫ್ರೆಂಡ್ಸ್ ಆಯಿತಾ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ, ಆಪ್ಷನಲ್ಲಿ ಇದ್ದರೆ ಹಾಕ್ಕೊಳ್ಳಿ ಆಯಿತಾ. ಎಲ್ಲ ಹಾಕ್ಕೊಳ್ಳುವ. ಈಗ 1 ಪಲಾವ್ ಎಲೆ ಹಾಕ್ಕೊಳ್ತೇನೆ. ಈಗ ಫ್ರೆಂಡ್ಸ್ ಉಳಿದಂಥ ಈರುಳ್ಳಿ, ಆಗ ನಾನು ಒಂದು ಅರ್ಧ ಭಾಗ ಹಾಕ್ಕೊಂಡಿದ್ದೇನೆ ನಾನು ಫ್ರೈಗೆ. ಈಗ ಉಳಿದಂಥ ಅರ್ಧ ಭಾಗ ಇಲ್ಲಿ ಹಾಕ್ಕೊಳ್ಳುವ. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಈರುಳ್ಳಿ ಕೂಡ ಈಗ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ನೋಡಿ, ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ಹಾಕ್ತೇನೆ. ಇದು ಕೂಡ ಹಸಿ ಸ್ಮೆಲ್ ಹೋಗುವವರೆಗೆ ಒಂದು 2-3 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ನಾನಿಲ್ಲಿ 1 ಟೊಮೆಟೊ ತಗೊಂಡಿದ್ದೇನೆ, 1 ಮೀಡಿಯಂ ಗಾತ್ರದ ಟೊಮೆಟೊ ತಗೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ಳುವ. ಹಾಗೆ ಫ್ರೆಂಡ್ಸ್, ಇಲ್ಲಿ ನಾನು 3 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ, ಗ್ರೀನ್ ಚಿಲ್ಲಿ, ಇದನ್ನು ಕೂಡ ಹಾಕ್ಕೊಳ್ತೇನೆ. ಹೀಗೆ ಕಟ್ ಮಾಡಿ ಹಾಕಿದರೆ ಸಾಕಾಗ್ತದೆ ಫ್ರೆಂಡ್ಸ್ ಆಯಿತಾ. ಸ್ಪೈಸಸ್ ನಿಮಗೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಆಯಿತಾ. ಸ್ವಲ್ಪ ಖಾರ ತಿನ್ನೋರಿದ್ದರೆ ಚಿಲ್ಲಿ ಪೌಡರ್ ಕೂಡ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲಾಂದರೆ 1 ಹಸಿಮೆಣಸಿನಕಾಯಿ ಕೂಡ ಜಾಸ್ತಿ ಹಾಕ್ಕೊಳ್ಬೋದು. ಇದು ಕರೆಕ್ಟ್ ಇರ್ತದೆ, ಮೀಡಿಯಮ್ ಸ್ಪೈಸಸ್ ಆಗಿ ಇರ್ತದೆ ನಾನು ಹಾಕಿದಂಥ ಸಾಮಗ್ರಿಗಳಿಂದ.
ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೆಂಡ್ಸ್ ನೋಡಿ, ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ. ಹೀಗೆ ಆಗಬೇಕು ಆಯಿತಾ, ಎಲ್ಲ ಸ್ಮ್ಯಾಶ್ ಆಗಬೇಕು ನೋಡಿ, ಇದೇ ಥರ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ, ಇದಾಗಿದೆ. ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಂಥ ಚಿಕನ್ ಹಾಕೊಳ್ಳುವ. ನೋಡಿ ಫ್ರೆಂಡ್ಸ್, ನಾನು ಚಿಕನ್ ಹಾಕ್ತೇನೆ ಈಗ. ನೋಡಿ ಫ್ರೆಂಡ್ಸ್, ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ಇದು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಆಗಲಿ. ಅದು ನೀರಿನ ಅಂಶ ಎಲ್ಲ ಬಿಟ್ಕೊಳ್ಬೇಕು ಫ್ರೆಂಡ್ಸ್ ಆಯಿತಾ. ಆಮೇಲೆ ಚೆನ್ನಾಗಿ ಕುದ್ದ ಮೇಲೆ ನಾವು ರೈಸ್ ಹಾಕ್ಕೊಳ್ಳುವ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೇನೆ. ಸ್ವಲ್ಪ ಹೀಗೆ ಲಿಡ್ ಕ್ಲೋಸ್ ಮಾಡುವ, ವಿಸಿಲ್ ಹಾಕಲಿಕ್ಕಿಲ್ಲ. ಫ್ರೆಂಡ್ಸ್ ನೋಡಿ, ನಮ್ಮ ಚಿಕನ್ ಈಗ ಕುದೀತಾ ಇದೆ. ಕುದಿ ಬಂದಿದೆ ನೋಡಿ, ಎಲ್ಲ ನೀರೆಲ್ಲ ಬಿಟ್ಕೊಂಡಿದೆ ನೋಡಿ, ಈ ಥರ ಆಗಬೇಕು ನೋಡಿ. ಈಗ ನಾವು ರೈಸ್ ಹಾಕ್ಕೊಳ್ಳುವ. ಈಗ ನೆನೆಸಿಟ್ಕೊಂಡಂಥ ರೈಸ್ ಹಾಕ್ಕೊಳ್ತೇನೆ. ಒಂದು ಸರಿ ಎಲ್ಲ ಮಿಕ್ಸ್ ಮಾಡುವ ಫ್ರೆಂಡ್ಸ್ ಆಯಿತಾ. ಓಕೆ ಫ್ರೆಂಡ್ಸ್, ಈಗ ನಾವು ವಾಟರ್ ಆ್ಯಡ್ ಮಾಡುವ. ನಾನು ಫ್ರೆಂಡ್ಸ್ ಈ ಕಪ್ಪಲ್ಲಿ ನಾನು 2 ಕಪ್ ರೈಸ್ ತಗೊಂಡಿದ್ದೇನೆ, 2 ಬೌಲ್ ತಗೊಂಡಿದ್ದೇನೆ. ಇದಕ್ಕೆ 3 ಬೌಲು ವಾಟರ್ ಹಾಕ್ಕೊಳ್ತೇನೆ ನಾನು. 2 ಅಕ್ಕಿಗೆ 3 ಬೌಲ್ ವಾಟರ್, 2 ಬೌಲು ರೈಸಿಗೆ ನೋಡಿ. 1 2 3 ಕಪ್ ಹಾಕ್ಕೊಳ್ತೇನೆ ಆಯಿತಾ. ಸಾಕಾಗ್ತದೆ 3 ಕಪ್ ಹಾಕಿದರೆ, ಯಾಕೆಂದರೆ ನಾವು ರೈಸೆಲ್ಲ ನೆನೆಸ್ಕೊಂಡಿದ್ದೇವಲ್ವ, ಹಾಗಾಗಿ ಬೇಗ ಬೇಯ್ತದೆ ಮತ್ತು ಕರೆಕ್ಟ್ ಆಗ್ತದೆ. ಹಾಗೆ ಎಲ್ಲ ಒಮ್ಮೆ ಹೀಗೆ ಒಮ್ಮೆ ಎಲ್ಲ ತಿರುಗಿಸ್ಕೊಳ್ಳುವ. ಇದು ಕೂಡ ಒಮ್ಮೆ ಕುದಿ ಬರಬೇಕು ಫ್ರೆಂಡ್ಸ್ ಆಯಿತಾ. ಈಗಲೇ ನೀವು ಲಿಡ್ ಕ್ಲೋಸ್ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲ ಬಬಲ್ಸ್ ಬಂದ ಮೇಲೆ ಆಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಹಾಕ್ಕೊಳ್ಬೇಕಾಗ್ತದೆ. ಆಮೇಲೆ ಉಪ್ಪು ಸಹ ಒಮ್ಮೆ ಚೆಕ್ ಮಾಡಿ, ಹೀಗೆ ಒಮ್ಮೆ ಉಪ್ಪು ಚೆಕ್ ಮಾಡಿ, ಬೇಕಿದ್ದರೆ ಒಮ್ಮೆ ಹಾಕ್ಕೊಳ್ಬೋದು ಆಯಿತಾ. ನಾನು ಹಾಕಿದ್ದು ಕರೆಕ್ಟ್ ಇದೆಯೇ, ಇನ್ನು ಹಾಕುವುದೇ ಅಂತ ಬೇಡ, ಕರೆಕ್ಟ್ ಇದೆ. ಈಗ ಇದು ಕುದಿ ಬರಲಿ. ಪುನಃ ನಾನು ಮುಚ್ಚಳ ಹೀಗೆ ಮುಚ್ತೇನೆ ಆಯಿತಾ. ನೋಡಿ, ವಿಸಿಲ್ ಹಾಕಲಿಲ್ಲ ನಾನು, ಹಾಗೆ ಜಸ್ಟ್ ಮುಚ್ಚಿದ್ದೇನೆ ಅಷ್ಟೇ, ಕವರ್ ಮಾಡಿದ್ದೇನೆ ಅಷ್ಟೇ. ಫ್ರೆಂಡ್ಸ್ ನೋಡಿ, ಕುದಿ ಬರ್ತಾ ಇದೆ ನೋಡಿ. ಈಗ ನಾವು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಹಾಕೊಳ್ಳುವ ಮೇಲೆ. ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ ಫ್ರೆಂಡ್ಸ್ ಆಯಿತಾ. ಜಾಸ್ತಿ ಏನು ಬೇಡ, ಆಗಲೇ ಹಾಕಿದ್ದೇನೆ, ಸ್ವಲ್ಪ ಹಾಕ್ಕೊಳ್ಳುವ. ರುಚಿ ಇನ್ನೂ ಚೆನ್ನಾಗಿರ್ತದೆ, ಹೆಚ್ಚಾಗಿ ಬರ್ತದೆ. ಓಕೆ, ಈಗ ಫ್ರೆಂಡ್ಸ್ ನಾವು ಲಿಡ್ ಕ್ಲೋಸ್ ಮಾಡುವ. 1 ವಿಸಿಲ್ ಕೂಗಿಸ್ಬೇಕು ಫ್ರೆಂಡ್ಸ್ ಆಯಿತಾ. ಒಂದೇ 1 ವಿಸಿಲ್, ಮೀಡಿಯಮ್ ಫ್ಲೇಮಲ್ಲಿ 1 ವಿಸಿಲ್ ಹಾಕಿ ಬೇಯ್ತದೆ ಆಯಿತಾ. ಬಿರಿಯಾನಿ ರೆಡಿ ಆಗ್ತದೆ. ಓಕೆ ಫ್ರೆಂಡ್ಸ್ ನೋಡಿ, ನಮ್ಮ ಬಿರಿಯಾನಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ನೋಡಿ ಎಷ್ಟು ಉದುರಾಗಿ ಬಂದಿದೆ ನೋಡಿ. ನೋಡಿ ರೈಸ್ ಎಷ್ಟು ಉದುರಾಗಿ ಬಂದಿದೆ ಅಲ್ವಾ, ಸೂಪರಾಗಿರ್ತದೆ ಫ್ರೆಂಡ್ಸ್. ಈಸಿಯಾಗಿ ಮಾಡುವಂಥ ಒಂದು ಬ್ಯಾಚುಲರ್ಸ್ ಬಿರಿಯಾನಿ, ಸೂಪರಾಗಿ ಮಾಡ್ಬೋದು ನೋಡಿ.
ಚಿಕನ್ ಕೂಡ ಹದವಾಗಿ ಬೆಂದಿದೆ ನೋಡಿ, ಜ್ಯೂಸಿಯಾಗಿ ಬಂದಿದೆ ನೋಡಿ ಚಿಕನ್ ಕೂಡ ನೋಡಿ. ಸೂಪರಾಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಆರಾಮಾಗಿ ಮಾಡುವಂಥ ಒಂದು ಈಸಿಯಾಗಿ ಮಾಡುವಂಥ ಒಂದು ಬಿರಿಯಾನಿ, ಟೇಸ್ಟಿಯಾದಂಥ ಬಿರಿಯಾನಿ ಫ್ರೆಂಡ್ಸ್ ನೋಡಿ. ಸೂಪರಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.